ನಂಜನಗೂಡಿನಲ್ಲಿ ಇಂದು ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ನಡೆಯಲಿದೆ. ಶಾಸಕ ಶ್ರೀನಿವಾಸ್ ಪ್ರಸಾದ್ ರಾಜೀನಾಮೆ ಹಿನ್ನೆಲೆಯಲ್ಲಿ ಈಗಾಗಲೇ ಉಪಚುನಾವಣೆ ಕೂಡ ನಡೆಯುತ್ತೆ. ಹಾಗಾಗಿ ಈ ಉಪಚುನಾವಣೆಗೆ ಪೂರಕವಾಗಿ ಜೊತೆಗೆ ಭಾರಿ ಸಮಾವೇಶವನ್ನು ನಡೆಸಿ ಶ್ರೀನಿವಾಸ್ ಪ್ರಸಾದ್ಗೆ ಟಾಂಗ್ ಕೊಡೋದಕ್ಕೆ ಕೈಪಾಳೆಯ ಸಜ್ಜಾಗಿದೆ. ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ನಂಜನಗೂಡಿಗೆ 100 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಅನ್ನು ಘೋಷಿಸುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಮಾವೇಶದಲ್ಲಿ ಕಾಂಗ್ರೆಸ್ನ ಘಟಾನುಘಟಿಗಳು ಭಾಗವಹಿಸಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ಅವರಿಂದ. ನಾಗರಾಜ್, ಮೊದಲನೇದಾಗಿ ಸಮಾವೇಶದ ಉದ್ದೇಶ ಏನು, ಜೊತೆಗೆ ಯಾವತ್ತೂ ಇಲ್ಲದ ಪ್ರೀತಿ ನಂಜನಗೂಡು ಮೇಲೆ ಇವತ್ತು ಸರ್ಕಾರಕ್ಕೆ ಬಂದ್ಬಿಡ್ತಾ ಅಂತ? ಅರವಿಂದ್, ಸಹಜವಾಗಿ ಈ ರೀತಿಯಾಗಿ ಉಪಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ ಆಯಾ ಕ್ಷೇತ್ರಗಳ ಮೇಲೆ ಸರ್ಕಾರಕ್ಕೆ ಪ್ರೀತಿ ಬರೋದು ಇದೇನು ಹೊಸದೇನಲ್ಲ. ಅದಕ್ಕೆ ಹೊಸ ಸೇರ್ಪಡೆ ಈಗ ನಂಜನಗೂಡು ಅಂತ ಹೇಳ್ಬೋದು. ಯಾಕಂದ್ರೆ ಆಗಿದ್ದಂತಹ ಶ್ರೀನಿವಾಸ್ ಪ್ರಸಾದ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವಂತ ಹಿನ್ನೆಲೆಯಲ್ಲಿ ಈಗ ಉಪಚುನಾವಣೆ ಶತಸಿದ್ಧ ಆಗಿದೆ. ಈ ಕಾರಣಕ್ಕೋಸ್ಕರವಾಗಿ ಪೂರ್ವ ಸಿದ್ಧತೆಯ ಕಾರ್ಯವನ್ನು ಈಗಾಗಲೇ ಕಾಂಗ್ರೆಸ್ ಆರಂಭಿಸಿರುವಂತದ್ದು. ಅದಕ್ಕೆ ತಯಾರಿಯನ್ನಂತೆ ಇವತ್ತು ನಂಜನಗೂಡಿನ APMC ಆವರಣದಲ್ಲಿ ಶಕ್ತಿ ಪ್ರದರ್ಶನವನ್ನ ಕಾಂಗ್ರೆಸ್ ಮಾಡಲಿದೆ. ಈ ಒಂದು ಸಮಾವೇಶದಲ್ಲಿ ಕೇವಲ ಪಕ್ಷದ ಗೆಲುವಿಗೆ ಶ್ರಮಿಸಿ ಕ್ಷೇತ್ರದ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ 100 ಕೋಟಿ ರೂಪಾಯಿಯನ್ನ ವಿಶೇಷ ಪ್ಯಾಕೇಜ್ ಅನ್ನ ಘೋಷಿಸುವಂತಹ ಸಾಧ್ಯತೆಗಳು ಸ್ಪಷ್ಟವಾಗಿದ್ದಾವೆ. ಅಭಿವೃದ್ಧಿ ಕಾರ್ಯಗಳ ಮೂಲಕವಾಗಿ ನಾವು ನಿಮ್ಮ ಜೊತೆಯಲ್ಲಿರ್ತೇವೆ ಎನ್ನುವಂತಹ ಸಂದೇಶವನ್ನ ರವಾನಿಸುವ ಮೂಲಕವಾಗಿ ಚುನಾವಣೆಯಲ್ಲಿ ಸಮ್ಮತ ಮತದಾರರು ಇರ್ಲಿ ಅನ್ನುವಂತಹ ಭಾವನೆ ಕಾಂಗ್ರೆಸ್ನದಾಗಿದೆ. ಇದಕ್ಕೆ ಪ್ರಸಾದ್ ಅವರು ಯಾವ ರೀತಿಯಾದಂತಹ ಪ್ರತ್ಯುತ್ತರವನ್ನ ನೀಡ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಮಾತ್ರ. ಒಟ್ಟಾರೆಯಾಗಿ ನಂಜನಗೂಡಿನ ಉಪಚುನಾವಣೆ ಎನ್ನುವಂತಹದ್ದು ಕೇವಲ ಕಾಂಗ್ರೆಸ್ ವರ್ಸಸ್ ಶ್ರೀನಿವಾಸ್ ಪ್ರಸಾದ್ ಅಲ್ಲ, ಶ್ರೀನಿವಾಸ್ ಪ್ರಸಾದ್ ವರ್ಸಸ್ ಸಿದ್ದರಾಮಯ್ಯ ಅನ್ನುವಂಥದ್ದಂತೂ ಸ್ಪಷ್ಟ. ನಾಗರಾಜ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.